ನಮಸ್ಕಾರ, ನಾನು ಅಮೃತೇಶ್ ಅಂತ ಇಲ್ಲಿ ಶ್ರೀಮಾತ ಸರ್ವಿಸ್ ಸ್ಟೇಷನ್ನ ಮಾಲಕನಾಗಿದ್ದೇನೆ. ಇದು 1998ರಲ್ಲಿ ಸ್ಟಾರ್ಟ್ ಮಾಡಿದ್ದು ನಮ್ಮ ತಂದೆಯವರಿರುವಾಗ. ನನ್ನ ಸ್ವಂತ ಒಂದು ಉದ್ಯಮವನ್ನು ಮಾಡಬೇಕು, ಇನ್ನೊಬ್ಬರ ಕೆಳಗೆ ಕೆಲಸ ಮಾಡುವಷ್ಟು ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ನಮ್ಮ ಮನೆ ತಂದೆ ತಾಯಿ ಸಹ ಪ್ರೇರಣೆ ನೀಡಿದ್ರು, ಅಷ್ಟು ಅಣ್ಣನ ಸಪೋರ್ಟ್ ಇತ್ತು. ಹಾಗೆ ಇದನ್ನು ಸ್ಟಾರ್ಟ್ ಮಾಡಿದೆ. ಈಗ 27ನೇ ವರ್ಷದಲ್ಲಿ ನಡೀತಾ ಇದೆ. ಅಂದರೆ ನಾನು ಡಿಪ್ಲೊಮಾ ಮಾಡಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಈಗ ಆಟೋಮೊಬೈಲ್ ಬಗ್ಗೆ ಸ್ವಲ್ಪ ಅನುಭವ ಸಹ ಇತ್ತು, ಹಾಗೆ ಇದನ್ನೇ ಮಾಡುವ ಅಂತ ಆಯಿತು. ಮತ್ತು ಮನೆಯಲ್ಲಿ ಸಹ ನನಗೆ ತುಂಬ ಸಪೋರ್ಟ್ ಮಾಡಿದೆ. ನಮ್ಮದೇ ಮನೆ ಜಾಗ ಇತ್ತು, ಹಾಗೆ ಇಲ್ಲಿ ಮಾಡಿದೆ. ಆವಾಗ ನಮಗೆ 4 ಲಕ್ಷ ರೂಪಾಯಿವರೆಗೆ ಖರ್ಚಾಗಿತ್ತು ಸರ್ವಿಸ್ ಸ್ಟೇಷನ್ ಮತ್ತು ಬಿಲ್ಡಿಂಗ್ ಮಾಡಲಿಕ್ಕೆ. ಆಗಿನ ಕಾಲಕ್ಕೆ ಅದು ದೊಡ್ಡ ಮೊತ್ತವೇ. ನಮಗೆ ಮೆಷಿನರಿಗೆ ಒಂದು 2 ಲಕ್ಷ ಮತ್ತು ಬಿಲ್ಡಿಂಗ್ ಒಂದು 2 ಲಕ್ಷ ಸಿಂಪಲ್ ಆಗಿ ಮಾಡಿದ್ದು. ಆಮೇಲೆ ಅದನ್ನು ಇಂಪ್ರೂವ್ ಮಾಡಿದೆ. ಪ್ರೈಮ್ ಮಿನಿಸ್ಟರ್ಸ್ ರೋಜ್ಗಾರ ಯೋಜನೆ, ಅದರಲ್ಲಿ 1 ಲಕ್ಷ ನಮಗೆ ಸಾಲ ಸಿಕ್ಕಿತ್ತು. ಉಳಿದ ಬಂಡವಾಳ ನಮ್ಮ ತಂದೆ ತಾಯಿ ಸಹಾಯ ಮಾಡಿ. ನಮಗೆ 1-2 ವರ್ಷ ತುಂಬ ಕಷ್ಟ ಆಗ್ತದೆ. ಯಾವುದೇ ಉದ್ಯಮ ಮಾಡುವಾಗ ಅಷ್ಟು ಕೆಲಸ ಬರುವುದಿಲ್ಲ. ಅದನ್ನು ನಾವು ಸ್ವಲ್ಪ ತಾಳ್ಮೆಯಿಂದ ತೆಗೆದುಕೊಂಡು ಹೋಗ್ತಾ ಇದ್ರೆ ಕ್ರಮೇಣ ನಾವು ಒಳ್ಳೆಯ ಸರ್ವಿಸ್ ಕೊಟ್ಟರೆ ಆಟೋಮೆಟಿಕ್ ಆಗಿ ಜನರು ಹುಡ್ಕೊಂಡು ಬರ್ತಾರೆ. ನನ್ನ ಲೆಕ್ಕದಲ್ಲಿ ನಿರುದ್ಯೋಗ ಅಂತ ಇಲ್ಲ. ನಾವು ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಮನಸ್ಸಿದ್ರೆ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಹೋದರೆ ಉದ್ಯೋಗ ಆಟೋಮೆಟಿಕ್ ಆಗಿ ಆಗ್ತಾ ಹೋಗ್ತದೆ. ಕೆಲಸ ಇಲ್ಲ ಅಂತ ಕೂತ್ರೆ ಯಾವುದು ಕೆಲಸ ಇರುವುದಿಲ್ಲ. ಅಂದರೆ ಸಣ್ಣ ಪುಟ್ಟ ಇದು ಇದ್ದೇ ಇರ್ತದೆ ಉದ್ಯಮದಲ್ಲಿ. ಅದನ್ನು ನಾವು ಪಾಸಿಟಿವ್ ಆಗಿ ತಗೊಂಡ್ರೆ ನಮಗೆ ಒಳ್ಳೆಯ ಹೆಸರು ಕೂಡ ಬರ್ತದೆ. ಅದು ನಮಗೆ ತುಂಬ ಖುಷಿ ಕೊಡ್ತದೆ. ಈಗ ಮನೆಯಲ್ಲಿ ಸಹ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಆವಾಗ ನಮಗೆ ಅವರ ಋಣ ಹೇಗೆ ತೀರಿಸಬೇಕಂತ ಮುಖ್ಯವಾಗಿ ಅಷ್ಟು ಹಣ ಹಾಕಿ ಆಮೇಲೆ ನಾನು ಉದ್ಯಮದಲ್ಲಿ ಹೆಸರು ಗಳಿಸಿದೆ. ತುಂಬ ಕೆಲಸ ಸಹ ಬರ್ತಾ ಉಂಟು. ಅವರ ಋಣ ಸಹ ತೀರಿಸಲಿಕ್ಕೆ ಆಗ್ತದೆ ನಮ್ಮ ಇದರಲ್ಲಿ. ಇದು ನನಗೆ ತುಂಬ ಸಂತೋಷ ಕೊಡ್ತದೆ. ಯಾಕಂದರೆ ಪುನಃ ನಾವು ಅವರ ಮೇಲೆ ಡಿಪೆಂಡ್ ಆಗಬೇಕಂತ ಇಲ್ಲ. ನನ್ನ ಇದರಲ್ಲಿ 5 ಜನ ಕೆಲಸ ಇದ್ದಾರೆ, ಮೊದಲು 8 ಜನ ಇದ್ದರು. ಈಗ ಹೊಸ ಉದ್ಯೋಗಕ್ಕೆ ಬರುವವರು ಕಡಿಮೆ ಆಗಿದ್ದಾರೆ. ಅದಕ್ಕಾಗಿ ಆಟೋಮೆಟಿಕ್ ಮೆಷಿನರಿ ಹಾಕುವ ಪ್ಲಾನಿಂಗ್ನಲ್ಲಿ ಇದೆ. ಹೊಸ ಉದ್ಯಮ ಮಾಡುವವರಿಗೆ ಅದನ್ನೊಂದು ಚಾಲೆಂಜ್ ಆಗಿ ತಗೊಳ್ಬೇಕು. ಮತ್ತು ನಾವು ನಮ್ಮ ಕಸ್ಟಮರ್ ಜೊತೆ ಒಳ್ಳೆಯ ರೀತಿಯಲ್ಲಿ ವ್ಯವಹರಿಸಬೇಕು. ನಾವು ಅವರಿಂದ ಏನನ್ನೂ ನಿರೀಕ್ಷಿಸಬಾರ್ದು. ನಮ್ಮ ಕೆಲಸವನ್ನು ಚೆನ್ನಾಗಿ ಮಾಡ್ತಾ ಹೋಗಬೇಕು. ಶ್ರೀಮಾತ ಸರ್ವಿಸ್ ಸ್ಟೇಷನ್, ಗದ್ದಲಕಾಡು, ಕುಂಟಿಕಾಡು. ನಾವು ಆಟೋಮೊಬೈಲ್ ಸರ್ವಿಸಿಂಗ್ ಅಂದರೆ ಕಾರ್ ವಾಶ್, ಕಾರ್ ಪಾಲಿಶಿಂಗ್, ಅಂಡರ್ ಚಾರ್ಜ್, ಪೇಂಟಿಂಗ್ ಮತ್ತು ಆಯಿಲ್ ಚೇಂಜ್, ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ತಾ ಇದ್ದೇವೆ.